ಇವತ್ತು ಸಂಜೆ ತಪೋವನದಲ್ಲಿ ನಾವು ಮಠದ ಮಕ್ಕಳಿಗೆ ಪಾಠ ಮಾಡುತ್ತಿದ್ದೆವು. ದ್ರಾಕ್ಷಾ ಮ್ಲಾನಮುಖಿ ಜಾತ ಶರ್ಕರಾ ಚಾಶ್ಮತಾಂಗದ ಸುಭಾಷಿತ ರಸಸ್ಯಾಗ್ರೆ ಸುಧಾಭೀತ ದಿವಂಗತ. ದ್ರಾಕ್ಷಾಮ್ಲಾನಮುಖಿ ಜಾತ ಶರ್ಕರಾ ಚಾಶ್ಮತಾಂಗತ ಸುಭಾಷಿತ ರಸಸ್ಯಾಗ್ರೆ ಸುಧಾಭೀತ ದಿವಂಗತ. ಮಕ್ಕಳಿಗೆ ಈ ಸುಭಾಷಿತವನ್ನು ಅರ್ಥೈಸಿ ಹೇಳುತ್ತಿದ್ದೆವು. ಸುಭಾಷಿತ ರಸಕ್ಕೆ ಟಕ್ಕರು ಕೊಡಬೇಕೆಂದು ದುಂಡು ದುಂಡಾಗಿ ಉರುಳಿಕೊಂಡು ಬಂದ ದ್ರಾಕ್ಷಿ ಸುಭಾಷಿತ ರಸವನ್ನು ನೋಡುತ್ತಲೇ ಅದರ ಮುಂದೆ ತನ್ನ ಆಟ ನಡೆಯುವುದಿಲ್ಲವೆಂದು ಅರಿತುಕೊಂಡು ಮುಖ ಒಣಗಿಸಿಕೊಂಡು ಮ್ಲಾನಮುಖಿಯಾಯಿತು. ಅದರ ಮುಖ ಒಣಗಿ ಹೋಯಿತು. ಅದು ಒಣದ್ರಾಕ್ಷಿಯಾಗಿ ರೂಪಾಂತರಗೊಂಡಿತು. ಸುಭಾಷಿತ ರಸಕ್ಕೆ ಪ್ರಬಲ ಸ್ಪರ್ಧೆಯನ್ನೊಡ್ಡಬೇಕೆಂದು ಎದೆ ಅಗಲಿಸಿಕೊಂಡು ಬಂದ ಉದುರು ಉದುರು ಸಕ್ಕರೆ, ಪುಡಿ ಸಕ್ಕರೆ ಸುಭಾಷಿತ ರಸದ ಮುಂದೆ ತಾನು ಏನೂ ಅಲ್ಲ ಎಂದು ಜ್ಞಾನೋದಯವಾಗಿ ಕಲ್ಲು ಸಕ್ಕರೆಯಾಗಿ ರೂಪಾಂತರಗೊಂಡಿತು. ಕಮನೀಯವಾಗಿದ್ದ ಸಕ್ಕರೆ ಅದು ಕಲ್ಲು ಸಕ್ಕರೆಯಾಯಿತು. ಇನ್ನು ಈ ಮೊದಲು ಭೂಮಿಯಲ್ಲಿಯೇ ಸಿಕ್ಕುತ್ತಲಿದ್ದ ಅಮೃತವು ಸುಭಾಷಿತ ರಸದ ಜೊತೆ ಪೈಪೋಟಿ ಮಾಡಲಾಗದೆ ಸ್ವರ್ಗಕ್ಕೆ ಓಡಿ ಹೋಯಿತು. ಅದು ಪಲಾಯನವಾದಿಯಾಯಿತು. ಸುಭಾಷಿತ ರಸದ ಮುಂದೆ ಇವೆಲ್ಲ ಸೋತು ಸುಣ್ಣವಾದವು. ಮೊನ್ನೆ ನಡೆದ T20 ವರ್ಲ್ಡ್ ಕಪ್ನಲ್ಲಿ ಭಾರತೀಯ ಟೀಮ್ ಇಂಡಿಯಾದ ಮುಂದೆ ಉಳಿದೆಲ್ಲ ಗಜದಿಗ್ಗಜ ಕ್ರಿಕೆಟ್ ಟೀಮ್ಗಳು ಸೋತು ಶರಣಾಗತವಾದಂತೆ. ಸುಭಾಷಿತ ರಸ ನಿಜಕ್ಕೂ ಗ್ರೇಟ್ ಮತ್ತು ದಿ ಗ್ರೇಟ್. ಸುಭಾಷಿತಕ್ಕೆ ಹೆದರಿ ಸ್ವತಃ ಅಮೃತವೇ ಸ್ವರ್ಗ ಸೇರಿಕೊಂಡಿತು ಎಂದರೆ ಗಮನಿಸಬೇಕು. ಇನ್ನೊಂದು ಗಮನಿಸಬೇಕಾದ ಅಂಶವೆಂದರೆ ಸುಭಾಷಿತ ಯಾಕೆ ಗ್ರೇಟ್ ಎಂದರೆ ಸುಭಾಷಿತ ಶಾಂತಿಪ್ರಿಯ, ಅಮೃತ ಜಗಳಪ್ರಿಯ. ಸುಭಾಷಿತ ಸಂಧಾನ ಅನುಸಂಧಾನಕ್ಕೆ ಕಾರಣ, ಅಮೃತ ಜಗಳಕ್ಕೆ ಕಾರಣ. ಅಮೃತವಿದು ದೇವತೆ ಮತ್ತು ದಾನವರ ಮಧ್ಯದಲ್ಲಿ ಜಗಳದ ಕಿಚ್ಚನ್ನು ಹಚ್ಚಿತು. ಈಗಲೂ ಮತ್ತು ಈವರೆಗೂ ಸಹ ದೇವತೆ ಮತ್ತು ದಾನವರ ಮಧ್ಯದಲ್ಲಿನ ಆ ವಿರಸ ಕಡಿಮೆಯಾಗಿಲ್ಲ. ಸುಭಾಷಿತದಿಂದ ಸರಸ, ಅಮೃತದಿಂದ ವಿರಸ. ಸುಭಾಷಿತ ರಸ ಸರಸಕ್ಕೆ ಕಾರಣ, ಸುಧಾರಸ ಅಂದರೆ ಅಮೃತ ವಿರಸಕ್ಕೆ ಕಾರಣ. ಅಮೃತ ಕಾರಣದಿಂದಾಗಿ ದೇವದಾನವರ ಮಧ್ಯದಲ್ಲಿ ಉಂಟಾದ ವಿರಸ ಇನ್ನೂ ಶಮನವಾಗಿಲ್ಲ. ಅಮೃತವಿದು ಪಕ್ಷಪಾತ ಬುದ್ಧಿಗೆ ಅಥಶ್ರೀ ಹೇಳುತ್ತದೆ. ಸುಭಾಷಿತವಿದು ನಿಷ್ಪಕ್ಷಪಾತ ವರ್ತನೆಗೆ ನಾಂದಿ ಹಾಡುತ್ತದೆ. ಆದ್ದರಿಂದ ಸುಭಾಷಿತ ಮತ್ತು ಸುಭಾಷಿತ ರಸವಿದು ಯಾವಾಗಲೂ ಗ್ರೇಟ್ ಮತ್ತು ದಿ ಗ್ರೇಟ್.